ಪ್ರತಿಯೊಬ್ಬರೂ ಕೆಲಸಕ್ಕೆ ಸೇರುವ ಮುನ್ನ ಅಲ್ಲಿ ನೀಡಲಾಗುವ ಸಂಬಳದ ಮೇಲೆ ಒಮ್ಮೆ ಕಣ್ಣಾಡಿಸುತ್ತಾರೆ. ಏಕೆಂದರೆ ಇತ್ತೀಚಿನ ಜೀವನ ಶೈಲಿಯಲ್ಲಿ ಉತ್ತಮ ವೇತನವನ್ನು ಪಡೆಯುವುದು ಕೂಡ ಒಂದು ಗುರಿಯಾಗಿ ಮಾರ್ಪಟ್ಟಿದೆ. ಉತ್ತಮ ಸ್ಯಾಲರಿ ಪ್ಯಾಕೇಜ್ ಒದಗಿಸುವ ಅನೇಕ ಕಂಪನಿಗಳು ಭಾರತದಲ್ಲಿದ್ದರೂ ಕಾರ್ಮಿಕರಿಗೆ ಅತಿ ಹೆಚ್ಚು ವೇತನ ಪಾವತಿಸುವ ಟಾಪ್ 5 ದೇಶಗಳಲ್ಲಿ ಭಾರತ ಇಲ್ಲ ಎನ್ನುವುದೇ ಸತ್ಯ. ಇದಕ್ಕಾಗಿಯೇ ನಮ್ಮ ದೇಶದ ಪ್ರತಿಭಾವಂತರು ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಹರಿಸುತ್ತಿರುವುದು. 2016ರ ಅಂಕಿ ಅಂಶಗಳ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ವೇತನ ಪಾವತಿಸುವ ಟಾಪ್ 8 ದೇಶಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ನಾನು ರಾಹುಲ್. ಅಮೆರಿಕ. ವಿಶ್ವದ ದೊಡ್ಡಣ್ಣ ಖ್ಯಾತಿಯ ಅಮೆರಿಕವು ಕಾರ್ಮಿಕರಿಗೆ ಅತಿ ಹೆಚ್ಚಿನ ವೇತನ ನೀಡುವುದರಲ್ಲೂ ಮುಂದಿದೆ. ಯುಎಸ್ ನಲ್ಲಿ 31.6% ವೇತನ ತೆರಿಗೆ ಪಾವತಿಸಿದ ಬಳಿಕ ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ ಕನಿಷ್ಠ $41,355 ಸರಾಸರಿಯಲ್ಲಿ ವೇತನ ದೊರಕುತ್ತದೆ. ಲಕ್ಸೆಂಬರ್ಗ್. ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಇರುವುದು ಲಕ್ಸೆಂಬರ್ಗ್ ದೇಶ. ಈ ದೇಶವನ್ನು ಯುರೋಪಿನ ಆರ್ಥಿಕ ಕೇಂದ್ರವೆಂದು ಕೂಡ ಕರೆಯಲಾಗುತ್ತದೆ. ಉಕ್ಕು ಉತ್ಪಾದನೆಯಲ್ಲಿ ಹೆಸರುವಾಸಿಯಾಗಿರುವ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ವಾರ್ಷಿಕವಾಗಿ ಕನಿಷ್ಠ $38,951 ಸಂಬಳ ಸಿಗುತ್ತದೆ. ಮೂಲ ವೇತನದಿಂದ 37.7% ತೆರಿಗೆಯನ್ನು ಕಡಿತಗೊಳಿಸಿ ಇಷ್ಟು ಸಂಬಳವನ್ನು ಲಕ್ಸೆಂಬರ್ಗ್ ದೇಶದಲ್ಲಿ ನೀಡಲಾಗುತ್ತದೆ. ನಾರ್ವೆ. ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ನಾರ್ವೆ ಒಂದಾಗಿದೆ. ಇದಕ್ಕೆ ಮುಖ್ಯ ಕಾರಣ ಆ ದೇಶದಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳು. ನಾರ್ವೆಯಲ್ಲಿರುವ ತೈಲ, ಜಲಶಕ್ತಿ, ಮೀನುಗಾರಿಕೆ ಮತ್ತು ಖನಿಜ ಉತ್ಪಾದನೆಗಳು ಹೇರಳ ಪ್ರಮಾಣದಲ್ಲಿ ನಡೆಯುತ್ತದೆ. ಈ ದೇಶದಲ್ಲಿ ಸಂಬಳದ ಮೇಲೆ 37% ತೆರಿಗೆ ವಿಧಿಸಲಾಗುತ್ತದೆ. ಇದರ ಹೊರತಾಗಿ ಇಲ್ಲಿ ವರ್ಷಕ್ಕೆ ಕನಿಷ್ಠ $33,492 ವೇತನ ಪಡೆಯುತ್ತಾರೆ. ಹೆಚ್ಚುವರಿ ಕೆಲಸದ ಮೇಲೂ ವಿಶೇಷ ಸಂಬಳವನ್ನು ಈ ದೇಶದಲ್ಲಿ ಪಾವತಿಸಲಾಗುತ್ತದೆ. ಸ್ವಿಟ್ಜರ್ಲ್ಯಾಂಡ್. ವಿಶ್ವದ ಸುಂದರ ದೇಶಗಳಲ್ಲಿ ಸ್ವಿಟ್ಜರ್ಲ್ಯಾಂಡ್ ತನ್ನ ಸ್ಥಾನವನ್ನು ಪಡೆದಿದೆ. ಅಲ್ಲಿನ ಸರ್ಕಾರದ ಪಾರದರ್ಶಕತೆ, ಜೀವನದ ಗುಣಮಟ್ಟ, ಆರ್ಥಿಕ ಮತ್ತು ಮಾನವನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ದೇಶ ಹೆಸರುವಾಸಿಯಾಗಿದೆ. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಪ್ರತಿ ವ್ಯಕ್ತಿಗೆ ವಾರ್ಷಿಕವಾಗಿ ಕನಿಷ್ಠ $33,491 ವೇತನವಿದೆ. ಇಲ್ಲಿನ ಕಾರ್ಮಿಕರು ವಾರಕ್ಕೆ ಗರಿಷ್ಠ 35 ಗಂಟೆಗಳಲ್ಲಿ ಕೆಲಸ ಮಾಡಲೇಬೇಕೆಂದು ಕಾನೂನು ಜಾರಿಯಲ್ಲಿದೆ. ಆಸ್ಟ್ರೇಲಿಯಾ. ವಿಶ್ವದ ಅತಿ ದೊಡ್ಡ ತೈಲ ಮತ್ತು ಖನಿಜ ರಫ್ತು ಮಾಡುವ ರಾಷ್ಟ್ರ ಎಂದು ಆಸ್ಟ್ರೇಲಿಯಾವನ್ನು ಪರಿಗಣಿಸಲಾಗಿದೆ. ಈ ದೇಶದಲ್ಲಿ ವ್ಯಕ್ತಿಯೊಬ್ಬರಿಗೆ ಸರಾಸರಿ $31,588 ವಾರ್ಷಿಕ ವೇತನವನ್ನು ಪಾವತಿಸಲಾಗುತ್ತದೆ. 27.7% ತೆರಿಗೆ ಕಡಿತದ ನಂತರ ಈ ಸಂಬಳವನ್ನು ನೀಡಲಾಗುತ್ತಿದೆ. ಇಲ್ಲಿನ ಕಾರ್ಮಿಕರಿಗೆ ವಾರದಲ್ಲಿ ಕೇವಲ 36 ಗಂಟೆಗಳ ಕಾಲ ಮಾತ್ರ ಕೆಲಸ. ಜರ್ಮನಿ. ಜರ್ಮನಿಯಲ್ಲಿ ಉತ್ತಮ ವೇತನವಿದ್ದರೂ ತೆರಿಗೆ ಕಡಿತದಿಂದ ಸರಾಸರಿ ವೇತನ ಕಡಿಮೆಯಾಗುತ್ತದೆ. ಏಕೆಂದರೆ ಜರ್ಮನಿಯ ಜನರು ತಮ್ಮ ಸಂಬಳದ ಮೇಲೆ 41.8% ತೆರಿಗೆಯನ್ನು ಪಾವತಿಸುತ್ತಾರೆ. ಯುರೋಪಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿರುವ ಜರ್ಮನಿಯಲ್ಲಿ ವಾರ್ಷಿಕ ಸರಾಸರಿ ವೇತನ $31,252 ನೀಡಲಾಗುತ್ತದೆ. ಆಸ್ಟ್ರಿಯಾ. ತನ್ನ ದೇಶದ ನಾಗರಿಕ ಸಂರಕ್ಷಣೆ ವಿಷಯದಲ್ಲಿ ಆಸ್ಟ್ರಿಯಾ ದೇಶವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ದೊಡ್ಡ ದೊಡ್ಡ ಉದ್ಯಮಗಳನ್ನು ಹೊಂದಿರುವ ಆಸ್ಟ್ರಿಯಾದ ಜನರು ವಾರ್ಷಿಕವಾಗಿ ಕನಿಷ್ಠ $31,173 ವೇತನ ಪಡೆಯುತ್ತಾರೆ. ವರ್ಷಕ್ಕೆ 49.4% ತೆರಿಗೆ ಕಡಿತಗೊಳಿಸಿ ಅಲ್ಲಿನ ಜನರು ಈ ಸಂಬಳವನ್ನು ಪಡೆಯುತ್ತಾರೆ. ಕೆನಡಾ. ಸೌದಿ ಅರೇಬಿಯಾದ ನಂತರ ವಿಶ್ವದಲ್ಲೇ ಅತಿ ಹೆಚ್ಚು ತೈಲವಿರುವ ರಾಷ್ಟ್ರವೆಂದರೆ ಅದು ಕೆನಡಾ. ಈ ದೇಶದಲ್ಲಿ ಯುರೇನಿಯಂ, ಚಿನ್ನ, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ಉತ್ಪಾದಿಸಬಲ್ಲ ದೊಡ್ಡ ಅದಿರಿನ ನಿಕ್ಷೇಪಗಳಿವೆ. ಕೆನಡಾದಲ್ಲಿ ತೆರಿಗೆ ಕಡಿತದ ನಂತರ ವ್ಯಕ್ತಿಯೊಬ್ಬರ ಸರಾಸರಿ ವಾರ್ಷಿಕ ವೇತನ $29,365 ಆಗಿದೆ.
ಇಲ್ಲಿ ಶೇಕಡ 31ರಷ್ಟು ತೆರಿಗೆ ಕಡಿತಗೊಳಿಸಲಾಗುತ್ತದೆ. ಈ ದೇಶದಲ್ಲಿ ವಾರಕ್ಕೆ 36 ಗಂಟೆಗಳ ಕಾಲ ಕೆಲಸದ ಸಮಯವನ್ನು ನಿಗದಿಪಡಿಸಲಾಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಸ್ಗಳನ್ನು ಮೊದಲನೇದಾಗಿ ನೋಡಬೇಕಾದ್ರೆ ಪಕ್ಕದಲ್ಲೇ ಕಾಣಿಸ್ತಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.